ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಕೊಟ್ಟಂಥ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿದೆ. ನಿನ್ನೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಎಚ್.ಸಿ. ಮಹದೇವಪ್ಪನವರು ಮಾತನಾಡುವಂತಹ ಸಂದರ್ಭದಲ್ಲಿ ಕರ್ನಾಟಕದ, ಅದರಲ್ಲೂ ಮೈಸೂರು ಭಾಗದ, ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ ಆಗಿರುವಂಥ ಕನ್ನಂಬಾಡಿ ಕಟ್ಟಿದ್ದು ಟಿಪ್ಪು ಸುಲ್ತಾನ್, ಅಂದರೆ ಕನ್ನಂಬಾಡಿಗೆ ಅಡಿಗಲ್ಲನ್ನು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನುವ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಆರಂಭವಾಗಿದೆ, ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಾದ್ಯಂತ ವಿವಾದ ಸೃಷ್ಟಿಯಾದರೆ ಇತಿಹಾಸ ತಜ್ಞರು ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಎಚ್.ಸಿ. ಮಹದೇವಪ್ಪನವರು ಕೊಟ್ಟಂಥ ಹೇಳಿಕೆ ಎಷ್ಟು ಸರಿ? ನಿಜವಾಗ್ಲೂ ಕೂಡ ಎಚ್.ಸಿ. ಮಹದೇವಪ್ಪನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯ ಇದೆಯಾ? ಇತಿಹಾಸ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರೈತರ ಜೀವನಾಡಿ ಕನ್ನಂಬಾಡಿ ಕಟ್ಟಿದ್ದು ಟಿಪ್ಪುನ ಅನ್ನುವ ಪ್ರಶ್ನೆಯಿಂದ ಕಾರ್ಯಕ್ರಮ ಶುರುವಾಗೋಣ. ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ ಕನ್ನಂಬಾಡಿ ಕಟ್ಟಿದ್ದು ಯಾರು? ಮೈಸೂರು ಅರಸರಿಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಮತ್ತೆ ಅಪಮಾನ ಮಾಡ್ತಾ ಇದೆ. ಕೃಷ್ಣರಾಜ ಒಡೆಯರ್ ಪುಣ್ಯ ಸ್ಮರಣೆ ದಿನವೇ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಇದರ ನಡುವೆ ಯೂ ಟರ್ನ್ ಕೂಡ ಹೊಡೆದ್ರು. ಯೂ ಟರ್ನ್, ಹುಚ್ಚು ನಾಯಿ ಕಚ್ಚಿದೆ, ಬಿಜೆಪಿ ನಾಯಕರ ಹೇಳಿಕೆ ಇದು. ಒಂದು ಕಡೆ ಎಚ್.ಸಿ. ಮಹದೇವಪ್ಪನವರ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡಿತಾ ಇದ್ದಂತೆ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ರು. ಹುಚ್ಚು ನಾಯಿ ಕಚ್ಚಿದೆ ಅವರಿಗೆ ಅಂತ ಹೇಳಿಕೆಯನ್ನ ಕೊಟ್ಟರು. ವಿವಾದ ಸೃಷ್ಟಿಯಾಗ್ತಾ ಇತ್ತು. ಇತಿಹಾಸ ತಜ್ಞರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು, ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ವು. ಇದರ ನಡುವೆ ಯೂ ಟರ್ನ್ ಕೂಡ ಹೊಡೆದ್ರು ಎಚ್.ಸಿ. ಮಹದೇವಪ್ಪನವರು. ಹಾಗಾದ್ರೆ ಎಚ್.ಸಿ. ಮಹದೇವಪ್ಪನವರು ನಿನ್ನೆ ಯಾವ ಹೇಳಿಕೆಯನ್ನ ಕೊಟ್ಟಿದ್ರು, ಯೂ ಟರ್ನ್ ಹೊಡೆದ ನಂತರ ಇವತ್ತು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಟೀಕೆ ಮಾಡಿದ್ದಾರೆ ನೋಡ್ಕೊಂಡ್ಬನ್ನಿ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟು ಅಡಿಗಲ್ಲು ಹಾಕಿರೋದೆ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಡೆ ನೋಡಿದಿರ ನೀವು? ಕುಮಾರು ನೋಡಿದಿರಲ್ಲ? ಫಸ್ಟ್ ಹಾಕೋರು ಧೈರ್ಯನಿಲ್ಲ ಹೇಳಕ್ಕೆ. ಅದನ್ನ ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ. ಇವತ್ತು ಶ್ರೀರಂಗ KRS ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಹೇಳೂ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಸೊ ಇದು ಸಬ್ಜೆಕ್ಟು. ನಾನು ಹೇಳಿದ್ದೇನು ಅಂದರೆ, ನಾವು KRSಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. 1911 ಇಸ್ವಿನಲ್ಲಿ KRS ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ 1911 ಇಸ್ವಿನಲ್ಲಿ. ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲು 1794 ಇಸ್ವಿದು. 1794 ಇಸ್ವಿದು ಎಲ್ಲಿ KRS ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ. ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ. ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ. ಅದನ್ನು 1794 ಅಂದರೆ 1799ರಲ್ಲಿ ಟಿಪ್ಪು ಸತ್ತೋಗ್ತಾರೆ. 1794ರಲ್ಲಿ ಆ ಕಲ್ಲು 1911 ಇಸ್ವಿಲಿ ಸಿಗುತ್ತೆ. ಸೊ ಅದು ನೋಡಿದಾಗ ಅವ್ರಿಗೆ ಎಲ್ಲೋ ಕಲ್ಪನೆ ಇತ್ತೇನೋ, ಅಲ್ಲಿ ಹರಿಯೋ ನೀರನ್ನು ಬಿಡ್ದು ಹೊಲಗದ್ದೆಗಳು ಕೊಡಬೇಕು, ಬರಗಾಲ ಅನ್ನೋದು ಇರ್ಬೋದೇನೋ ಅನ್ನೋದು. ನಾನು ಶಿಲಾನ್ಯಾಸ 1000 ಮಾಡಿಬಿಟ್ಟಿದ್ದೀನಿ. ನಾನು ಶಿಲಾನ್ಯಾಸ ಆದಮೇಲೆ ನನ್ನ ಕಲ್ಲನ್ನ ಹಂಗೆ ಇಟ್ಕೊಂಡು ಯಾವನ 112 ವರ್ಷ ಆದಮೇಲೆ ಹಾಕ್ತಾರೆ ಯಾರನ?
ಮತ್ತೆ ಅದೊಂದೇ ಹೇಳಿಲ್ಲ ಮಹಾದೇವಪ್ಪ, ಆಧುನಿಕ ಭಗೀರಥ ಅಂತ ಹೇಳವ್ರೆ. ಅವಾಗೆ ಏನೋ ಜಾತಿಗಳನ್ನು ಇದು ಸಮಾನವಾಗಿ ಕಂಡಂಥವನು, ಅನೇಕ ದೇವಾಲಯಗಳನ್ನು ಕಟ್ಟಿದಂಥವನು. ಯಾಕೆ ದೇವಾಲಯ ಕಟ್ಟಿದ್ರೆ ಇಲ್ಲಿ ಯಾಕೆ ಅವರೆಲ್ಲ ಸಾಯಿಸ್ತೀರಿ ಬಂದು? ಅದಕ್ಕೆ ನಾನು ಹೇಳಿದೆ 112 ವರ್ಷ ನಮ್ಗೇನು ಬೇಕಾಗಿಲ್ಲ, 112 ವರ್ಷ ಎಲ್ಲಿಟ್ಟಿದ್ರಿ ಆ ಕಲ್ಲನ್ನ? ನಾಲ್ವಡಿ ಅದನ್ನ ಹೇಳಿ, ಅವ್ರ ವಂಶಜರು ತಾಳಿ, ನಾಲ್ವಡಿ ವಂಶಜರು ಇನ್ನೂ ಇದ್ದಾರೆ, ಈಗೂ ಮಹಾರಾಜರು ಇದ್ದಾರೆ. ಅವ್ರು ಹೇಳಿ, ನಾವು ಇಂಥ ಮಹಾರಾಜರು ಇಂಥ ಇಟ್ಕೊಂಡಿದ್ದೀರಿ, ಅವ್ರು ಹೇಳ್ಬೇಕು. ಕಟ್ಟಿದವರು ಅವರು 100% ಡೌಟೇ ಇಲ್ಲ. ನೋಡಿ, ಇದೊಂದು ಟಿಪ್ಪುದು ಇದೊಂದೇ ಅಲ್ಲ, ಅವ್ರನ್ನ ನಾಲ್ವಡಿಯವ್ರನ್ನ ಹಿಂದೆ ಸಿದ್ದರಾಮಯ್ಯನವರು ಹೋಲಿಕೆ ಮಾಡಿ ಅವ್ರ ಮಗ ಹೇಳ್ದ. ಪದೇ ಪದೇ ಬರ್ತಾ ಇದೆ ಹಿಂಗೆ ಅವರ ನಾಲ್ವಡಿಯವ್ರ ಬಗ್ಗೆ ಪದೇ ಪದೇ ಹಿಂಗೆ ಅವಹೇಳನವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದೀರಾ? ನಾನು ಶಿಲಾನ್ಯಾಸ 1000 ಮಾಡಿಬಿಟ್ಟಿದ್ದೀನಿ. ನಾನು ಶಿಲಾನ್ಯಾಸ ಆದ್ಮೇಲೆ ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ನಮ್ಮ ಅಪ್ಪನೇ ದೊಡ್ಡ ವ್ಯಕ್ತಿ ಅಂತ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹಾದೇವಪ್ಪನವರು ಮಹಾರಾಜರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟ್ರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟಿದ್ರೆ, ಸೀನಿಯರ್ ಡಾಕ್ಟ್ರು ಈಗ ಆಲ್ರೆಡಿ ನಿರ್ಮಾಣವಾಗಿರುವಂಥ ರಚಿಸಲಾಗಿರುವಂಥ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ನಾನು ಮಹಾದೇವಪ್ಪನವರನ್ನು ಬಹಳ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀನಿ. ಇತ್ತೀಚೆಗೆ ಉದ್ಘಾಟನೆ ಆದಂತಹ ಸಿಗಂದೂರು ಸೇತುವೆಗೆ DPR ಮಾಡಿದವರು ನಾವೇ ಅಂತ ಅಲ್ಲೂ ಕ್ರೆಡಿಟ್ ಕೇಳಲಿಕ್ಕೆ ಹೊರಟ್ರಿ. ಅದು ಯಡಿಯೂರಪ್ಪ ಸಾಹೇಬರು ಮತ್ತು MP ರಾಘವೇಂದ್ರ ಅವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸೇತುವೆ ಅಂತ ಗೊತ್ತಿದ್ರೂ DPR ನಾವೇ ಮಾಡಿದವರು ಅಂತ ಹೇಳಿದ್ರಿ. ಸರ್, ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಅದರ DPR ಮಾಡಿದವನು ಯಾರು ಸರ್? 1799ರಲ್ಲೇ ಸತ್ತು ಹೋದಂತಹ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಯಾವ ಮಸೀದಿಯ ಮೌಲ್ವಿ ಅದರ ಕನ್ನಂಬಾಡಿ ಕಟ್ಟೆಯ ಡಿಸೈನ್ ಮಾಡಿದ, ಯಾರು ಅದರದ್ದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ DPR ಮಾಡಿದ, ಆ ಮುಲ್ಲನ ಹೆಸರನ್ನು ಹೇಳ್ಬಿಡಿ ಸರ್ ದಯವಿಟ್ಟು. ನಮ್ಮ ಮೈಸೂರು ಒಂದು ಕಡೆ BJP ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. HC ಮಹದೇವಪ್ಪನವರು ಕೂಡ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಟ್ಟರು. ಬಟ್ ಇತಿಹಾಸದ ಬಗ್ಗೆ ಮಾತನಾಡಿದ್ರು HC ಮಹದೇವಪ್ಪನವರು. HC ಮಹದೇವಪ್ಪನವರು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳಿಕೆಯನ್ನು ಕೊಟ್ಟರು. ಹಾಗಾದರೆ ಇತಿಹಾಸದ ಬಗ್ಗೆ ಯಾರು ಮಾತನಾಡಬೇಕು? ಇತಿಹಾಸದ ತಜ್ಞರು ಮಾತನಾಡಬೇಕು. ಅದೇ ರೀತಿಯಾಗಿ ಡಾಕ್ಟರ್ ರಂಗನಾಥ್ ಅವರು ಅಶ್ವವೇಗದ ಜೊತೆ ಮಾತನಾಡಿದ್ದಾರೆ. ನೋಡ್ಕೊಂಬನ್ನಿ. ಕರ್ನಾಟಕದ ಜೀವನಾಡಿ KRS ಅಣೆಕಟ್ಟೆಗೆ ಟಿಪ್ಪು ಸುಲ್ತಾನ್ ಪ್ರಥಮವಾಗಿ ಅಡಿಗಲ್ಲನ್ನು ಇಟ್ಟಿದ್ರು ಅಂತೇಳಿ ಸಚಿವ ಮಹದೇವಪ್ಪ ಹೇಳಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ವಿವಾದಗಳಿಗೆ ಎಡೆಮಾಡಿ ಕೊಟ್ಟಿರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಇತಿಹಾಸ ತಜ್ಞರಾದಂತಹ ಡಾಕ್ಟರ್ ರಂಗನಾಥ್ ಅವ್ರನ್ನ ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಗೆ ಗೊತ್ತೇ ಇದೆ, ಸಾಕಷ್ಟು ನಿನ್ನೆಯಿಂದ ಕೂಡ ಒಂದಷ್ಟು ವಿವಾದಗಳು KRS ವಿಚಾರದಲ್ಲಿ ಮಹದೇವಪ್ಪನವ್ರ ಹೇಳಿಕೆ ನಂತರದಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ ನಿಮ್ಮ ಪ್ರತಿಕ್ರಿಯೆ ಸರ್. ಇಲ್ಲ, ಇತಿಹಾಸನ ಸರಿಯಾಗಿ ತಿಳ್ಕೊಳ್ಳದೆ ನಾವು ಹೇಳೋವಂಥದ್ದು ತಪ್ಪಾಗುತ್ತೆ. ಇತ್ತೀಚೆಗೆ ಮುಖ್ಯವಾಗಿ ಮೈಸೂರಿನ ಒಡೆಯರ್ ಅವ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಬಾಯಿ ಬಂದ ಹಾಗೆ ಮಾತಾಡೋವಂಥದ್ದು ನಡೀತಾ ಇರೋದನ್ನು ಕೇಳಿದ್ದೀವಿ. ಅದು ಸರಿಯಲ್ಲ. ಯಾಕಂದರೆ ಅವರ ಚರಿತ್ರೆಯನ್ನು ಇನ್ನೂ ನಾವು ಸಾಕಷ್ಟು ಅಧ್ಯಯನ ಮಾಡುವಂಥದ್ದು ಬಾಕಿ ಇದೆ. ಅಂಥದ್ರಲ್ಲಿ ಈಗ ಗೊತ್ತಿರೋವಂಥ ವಿಷಯಗಳನ್ನೇ ನಾವು ಕಾಂಟ್ರವರ್ಸಿ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಜನರಿಗೆ ಅವ್ರ ಬಗ್ಗೆ ಒಂದು ಗೌರವ ಕಡಿಮೆ ಆಗುತ್ತೆ. ಅದರಲ್ಲೂ ನಾನು ಓದಿರೋ ಚರಿತ್ರೆ ಪ್ರಕಾರದಲ್ಲಿ ಮೊದಲ 2-3 ವರ್ಷ ಮೈಸೂರು ಮಹಾರಾಜರ ಪರವಾಗಿಯೇ ಅವರು ಇದ್ದು. ಯಾಕೆಂದರೆ ಅವ್ರ ತಂದೆ ಹೈದರಾಲಿನೂ ಸಹ ಮೈಸೂರು ಮಹಾರಾಜರನ್ನ ವಿರೋಧ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವರೊಂದು ಪ್ರಾರಂಭದ 2-3 ವರ್ಷ ಆ ರೀತಿಯಲ್ಲೇ ನಡ್ಕೊಂಡ್ರು. ಆ ನಂತರದ ಸುಮಾರೊಂದು 13-14 ವರ್ಷಗಳ ಕಾಲ ಏನಿತ್ತು ಅದು ಬರೀ ಮತಾಂತರ, ಯುದ್ಧ, ಗಲಭೆ, ಈ ಥರ ಗೋಜಲುಗಳಲ್ಲೇ ಇದ್ದರೆ ಹೊರತು ಈ ರೀತಿಯಾಗಿ ಜನೋಪಕಾರಿಯಾದಂತಹ ಕೆಲಸ ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಓದಿದಂತಹ ಚರಿತ್ರೆಯಲ್ಲಿ ಎಲ್ಲೂ ಕಂಡು ಬಂದಿಲ್ಲ. ಕೃಷ್ಣರಾಜ ಸಾಗರ ಜಲಾಶಯ ನಿರ್ಮಾಣ ಪ್ರಾರಂಭ ಆಗಿದ್ದು 1911ರಲ್ಲಿ, 31ರಲ್ಲಿ ಅದನ್ನು ಮುಗೀತು ಅನ್ನೋದನ್ನು ನಾವು ನೋಡ್ತೀವಿ. ಅದಕ್ಕೆ ಆ ಟೈಮಲ್ಲಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದಕ್ಕೆ ತಮ್ಮ ಸಾಕಷ್ಟು ಕೊಡುಗೆಯನ್ನು ಕೊಟ್ಟರು. ದಿವಾನ್ ವಿಶ್ವೇಶ್ವರಯ್ಯನವರು ಅದಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟರು. ಅರಮನೆಯಲ್ಲಿದ್ದಂತಹ ಒಡವೆಗಳನ್ನು ಮಾರಾಟ ಮಾಡಿ ಆ ದುಡ್ಡನ್ನ ಕೊಟ್ಟರು ಅನ್ನೋದೆಲ್ಲ ನಾವು ಕೇಳಿದ್ವಿ.
ಹಾಗಾಗಿ ಮೈಸೂರು ಮಹಾರಾಜರು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಇಮೇಜ್ ಜನರಲ್ಲಿ ಇದೆ. ಅಂತಹ ಒಂದು ಸನ್ನಿವೇಶದಲ್ಲಿ ಇತಿಹಾಸದ ಹಳೆ ಇತಿಹಾಸವನ್ನು, ಗೊತ್ತಿಲ್ಲದೆ ಇರೋ ಇತಿಹಾಸವನ್ನು ಆರೋಪ ಮಾಡೋದು ಅಂತ ಹೇಳ್ತೀವಿ ನಾವು. ಆ ಥರದಲ್ಲಿ ಆ ರೀತಿಯಾಗಿ ಅವ್ರು ಹಾಗೆ ಮಾಡಿದರು, ಅವರೇ ಅಡಿಗಲ್ಲಿ ಹಾಕಿದ್ರು. ಬೇಕು, ದಾಖಲೆ ಬೇಕು. ಚರಿತ್ರೆ ಯಾವಾಗಲೂ ದಾಖಲೆಗಳನ್ನು ಕೇಳುತ್ತೆ. ಈಗ ನಾನು ಮಾತಾಡ್ತಿರೋವಂಥದ್ದು ದಾಖಲೆಗಳ ಆಧಾರದ ಮೇಲೇ ಮಾತಾಡ್ತಾ ಇರುವಂಥದ್ದು. ಹಾಗಿರುವಾಗ ದಾಖಲೆಯೇ ಇಲ್ಲದ ವಿಷಯದ ಬಗ್ಗೆ ನಾವು ಯಾರನ್ನೋ ಮೆಚ್ಚೋಕ್ಕೋಸ್ಕರ ಆ ರೀತಿಯಾಗಿ ಹೇಳೋವಂಥದ್ದು ತಪ್ಪಾಗುತ್ತೆ. ದಾಖಲೆಯನ್ನು ತೋರಿಸಿ ಹೇಳಿದ್ರೆ ಅದ್ರ ಬಗ್ಗೆ ನಂಬುವಂಥ ಪ್ರಯತ್ನವನ್ನು ಮಾಡಬಹುದು. ಸರ್, ಈಗ ಕ್ಷಮೆ ಕೇಳಬೇಕು, ಮೈಸೂರು ರಾಜಮನೆತನದ ಬಳಿ ಮಾದೇವಪ್ಪನವರು ಕ್ಷಮೆ ಕೇಳಬೇಕು ಅಂತೇಳಿ. ಯಾಕಂದ್ರೆ ಪದೇ ಪದೇ ರಾಜಮನೆತನದ ವಿಚಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಮೊನ್ನೆ ಅಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರು. ಇದೀಗ ಸಚಿವರು ಆಗಿರ್ತಕ್ಕಂಥ ಮಾದೇವಪ್ಪನವರು ಕ್ಷಮೆ ಕೇಳಬೇಕು ಅನ್ನುವಂಥ ಒಂದು ಕೂಗು ಎದ್ದಿದೆ. ಸರ್, ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಕ್ಷಮೆ ಕೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸಿನಲ್ಲಿ ಇದೊಂದು ಬಂದುಬಿಟ್ಟಿದೆಯಲ್ಲ, ಟಿಪ್ಪು ಸುಲ್ತಾನ್ ಇಷ್ಟೆಲ್ಲ ಮಾಡಿದ್ದು ಅಂತ, ಅದನ್ನು ಅವರು ಮೊದಲು ಪರಿಹಾರ ಮಾಡಿಕೊಳ್ಳಿ. ಅದನ್ನು ಮಾಡ್ಕೊಳ್ಬೇಕಾದ್ರೆ ನಾನು ಹೇಳಿದ್ದು ತಪ್ಪು ಅಂತ ಅವ್ರಿಗನ್ಸಿದ್ರೆ ತಪ್ಪೊಪ್ಪಿಗೆಯನ್ನು ಹೇಳಬೇಕು. ದೊಡ್ಡ ತಪ್ಪೇನಲ್ಲ. ನಾವು ತಪ್ಪು ಅಂತ ಹೇಳಿದಾಗ ಅದನ್ನು ತಪ್ಪಾಗಿ ಹೇಳಿದ್ದೀನಿ ಅಂತನ್ನೋಂಥದ್ದನ್ನು ಹೇಳ್ಕೊಳ್ಳೋವಂಥದ್ದು ಅದು ದೊಡ್ಡ ಗುಣವೇ ಹೊರತು ಅದು ತಪ್ಪೇನೂ ಆಗೋದಿಲ್ಲ. ಆ ರೀತಿಯಾಗಿ ಈ ಥರ ಆಗ್ತಾಯಿದೆ. ಮೈಸೂರಿನಲ್ಲಿ ಕಾಂಟ್ರವರ್ಸಿಗಳು ಬೆಳೀತಾ ಇದೆ. ಮಹಾರಾಜರ ವಿರುದ್ಧ ಮಾತಾಡೋದನ್ನು ಮೈಸೂರು ಜನ ಇಷ್ಟಪಡೋದಿಲ್ಲ ಅಂತಂದಾಗ ನನಗೆ ಗೊತ್ತಿದ್ದಂಥ ವಿಷಯವನ್ನು ಹೇಳಿದ್ದೀನಿ. ಅದು ಸರಿಯಲ್ಲ ಅಂತಂದರೆ ಅದನ್ನು ತಿದ್ದುಕೊಳ್ಳೋಕೆ ನಾನು ತಯಾರಾಗಿದ್ದೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರೆ ಈ ವಿವಾದಗಳು ಅಲ್ಲಿಗೆ ಅಂತ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಇತಿಹಾಸ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ರಂಗನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು. 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಟಿಪ್ಪು ಜಯಂತಿ ಸಾಕಷ್ಟು ವಿವಾದವನ್ನು ಪಡೆದುಕೊಂಡಿತ್ತು. ಅದಾದ ನಂತರ 10 ವರ್ಷದ ಬಳಿಕ 2023 ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗ ಕೂಡ ಟಿಪ್ಪು ಹೆಸರು ವಿವಾದಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಒಂದು ಕಡೆ HC ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟರು. ಈಗ ಎಲ್ಲರೂ ಕೇಳ್ತಾ ಇದ್ದಾರೆ, ದಾಖಲೆ ಏನಿದೆ? ಟಿಪ್ಪು ಸುಲ್ತಾನ್ KRSಗೆ ಅಡಿಗಲ್ಲನ್ನು ಹಾಕಿದ್ದು ಅಂತ HC ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ದಾಖಲೆ ಇದೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಅದಕ್ಕೂ ಮುನ್ನ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದರೆ ಅವ್ರು ಏನು ಮಾತನಾಡಿದ್ದಾರೆ ನೋಡ್ಕೊಂಬನ್ನಿ. ಸಂದರ್ಭಗಳಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನು ಈ ಕಾಂಗ್ರೆಸ್ನವ್ರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. HC ಮಹದೇವಪ್ಪನವ್ರು ನನ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಒಂದು HC ಮಹದೇವಪ್ಪನವರು ಒಬ್ಬ ಹಿರಿಯರಿದ್ದಾರೆ, ಜವಾಬ್ದಾರಿಯುತ ಸಚಿವರಿದ್ದಾರೆ. ಅವ್ರಿಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಟಿಪ್ಪು ಸುಲ್ತಾನ್ 1799ರಲ್ಲೇ ಯುದ್ಧದಲ್ಲಿ ಸೋತ ಮೇಲೆ ಅವರ ಪ್ರಾಣವು ಕೂಡ ಕಳೆದುಕೊಳ್ತಾರೆ. ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಬೇಕು, ಇದು ಚಿಂತನೆ ಪ್ರಾರಂಭ ಆಗದೆ 1902ರ ನಂತರದಲ್ಲಿ, ಅಂದರೆ ಕೃಷ್ಣರಾಜ ಒಡೆಯರ್ ಅವರ ಬಂದ ನಂತರದಲ್ಲಿ. ಇಷ್ಟೆಲ್ಲ ಗೊತ್ತಿದ್ರೂ ಸಹ ಈ ರೀತಿ HC ಮಹದೇವಪ್ಪನವರು ಮಾತನಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಎಲ್ಲದರಲ್ಲೂ ಕೂಡ ಮುಸಲ್ಮಾನರ ಓಲೈಕೆನೆ. ಅನೇಕ ಸಂದರ್ಭಗಳಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನು ಈ ಕಾಂಗ್ರೆಸ್ನವ್ರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. HC ಮಹದೇವಪ್ಪನವ್ರು ನನ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಒಂದು HC ಮಹದೇವಪ್ಪನವರು ಒಬ್ಬ ಹಿರಿಯರಿದ್ದಾರೆ, ಜವಾಬ್ದಾರಿಯುತ ಸಚಿವರಿದ್ದಾರೆ. ಅವ್ರಿಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಟಿಪ್ಪು ಸುಲ್ತಾನ್ 1799ರಲ್ಲೇ ಯುದ್ಧದಲ್ಲಿ ಸೋತ ಮೇಲೆ ಅವರ ಪ್ರಾಣವು ಕೂಡ ಕಳೆದುಕೊಳ್ತಾರೆ. ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಬೇಕು, ಇದು ಚಿಂತನೆ ಪ್ರಾರಂಭ ಆಗದೆ 1902ರ ನಂತರದಲ್ಲಿ, ಅಂದರೆ ಕೃಷ್ಣರಾಜ ಒಡೆಯರ್ ಅವರ ಬಂದ ನಂತರದಲ್ಲಿ. ಇಷ್ಟೆಲ್ಲ ಗೊತ್ತಿದ್ರೂ ಸಹ ಈ ರೀತಿ HC ಮಹದೇವಪ್ಪನವರು ಮಾತನಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಎಲ್ಲದರಲ್ಲೂ ಕೂಡ ಮುಸಲ್ಮಾನರ ಓಲೈಕೆನೆ. ಅನೇಕ ಸಂದರ್ಭ